ಹಾಯ್ ಆಲ್, ನಮಸ್ತೆ. ನಾವು ಇವತ್ತು ಮಾತಾಡ್ತಾ ಇರೋ ವಿಚಾರ ಇಟ್ಸ್ ನಾಟ್ ಅ ರಿಯಲಿ ಗುಡ್ ಒನ್. ಐಡಿಯಲಿ ಏರ್ ಇಂಡಿಯಾ 171 ಫ್ಲೈಟ್ ಕ್ರ್ಯಾಶ್ ಆಗಿದ್ದ ಬಗ್ಗೆ ಮಾತಾಡೋಕ್ಕೆ ಅಂತ ಬಂದಿದ್ದೀನಿ. ಸೊ ಒಂದು ಫ್ಯಾಕ್ಟ್ ಏನು ಗೊತ್ತಾ, ಅಲ್ಟಿಮೇಟ್ ಫ್ಯಾಕ್ಟ್, ದ ಸೇಫೆಸ್ಟ್ ಮೋಡ್ ಆಫ್ ಟ್ರಾವೆಲ್ ಆನ್ ಅರ್ತ್ ಇಸ್, ದ ಸೇಫೆಸ್ಟ್ ಮೋಡ್ ಆಫ್ ಟ್ರಾವೆಲ್ ಇಸ್ ಏರ್ ಟ್ರಾವೆಲ್ ಅಂತ ಹೇಳ್ತಾರೆ. ಬಿಕಾಸ್ ಈ ಪರ್ಟಿಕ್ಯುಲರ್ ಮೋಡ್ ಆಫ್ ಟ್ರಾವೆಲಲ್ಲಿ ತುಂಬ ಕಲಿಕೆಗಳಿದೆ. ಪ್ರತಿಯೊಂದು ಸರಿ ಆಕ್ಸಿಡೆಂಟ್ ಆದಾಗ್ಲೂ ಅದನ್ನು ಬೆಟರ್ ಮಾಡ್ತಾ ಹೋಗಿದ್ದಾರೆ. ಅದು ಬೆಟರ್ ಆಗ್ತಾನೆ ಹೋಗಿದೆ, ಏರ್ ಕ್ರ್ಯಾಶಸ್ ಕಮ್ಮಿ ಆಗ್ತಾನೆ ಇದೆ ಅಂತ ಹೇಳ್ಬೋದು. ಬಿಕಾಸ್ ನೀವು ರೋಡ್ ಸೈಡ್ ಆಕ್ಸಿಡೆಂಟ್ಸ್ ನೋಡಿ, ಯಾವುದೇ ಥರ ಟ್ರಾವೆಲ್ ನೋಡಿ, ರಿಸ್ಕ್ ಜಾಸ್ತಿ ಇರುತ್ತೆ. ಇಲ್ಲಿ ಏರ್ ಟ್ರಾಫಿಕ್ ಜಾಸ್ತಿ ಇದ್ರೂ ದ ಲೆವೆಲ್ ಆಫ್ ಆಕ್ಸಿಡೆಂಟ್ಸ್ ಆ್ಯಂಡ್ ಟ್ರಾಜಿಡೀಸ್ ಆರ್ ವೆರಿ ಲೆಸ್. ಸೊ ಆ ಪಾಯಿಂಟ್ ಆಫ್ ವ್ಯೂ ನೋಡೋದಾದರೆ ಏರ್ ಟ್ರಾವೆಲ್ ಇಸ್ ದ ಸೇಫ್ ಅಂತಾರೆ. ಬಟ್ ಆದರೆ ಈ ಟ್ರಾಜಿಕ್ ಇನ್ಸಿಡೆಂಟ್ ಅಂದರೆ ಅಹಮದಾಬಾದಿಂದ ಲಂಡನ್ಗೆ ಹೋಗ್ತಾ ಇದ್ದಿದ್ದ ಏರ್ ಇಂಡಿಯಾ ಫ್ಲೈಟು ಜಸ್ಟ್ ಒಂದು 30 ಸೆಕೆಂಡ್ಸಲ್ಲಿ, ಅಂದರೆ ಟೇಕ್ ಆಫ್ ಆಗಿ 1 ನಿಮಿಷದೊಳಗಡೆ ಕ್ರ್ಯಾಶ್ ಆಗೋಯ್ತು ಅಂತಂದರೆ ದೇರ್ ಆರ್ ಮಲ್ಟಿಪಲ್ ರೀಸನ್ಸ್ ಟು ಇಟ್. ಸಾಕಷ್ಟು ಜನ ಸಾಕಷ್ಟು ಥರ ಹೇಳ್ತಾ ಇದ್ದಾರೆ, ಸಾಕಷ್ಟು ಕಾರಣಗಳಿದೆ. ಒಂದೆರಡು ಸಿನಾರಿಯೋ ತೊಗೊಂಡು ಹೇಳೋದಾದರೆ, ಅದರಲ್ಲಿ ರಮೇಶ್ ಅಂತ ಒಬ್ಬರು ಎಸ್ಕೇಪ್ ಆಗಿದ್ದಾರೆ. ಅವ್ರು ಹೇಳೋ ಪ್ರಕಾರ ಏನು ಅಂತಂದರೆ, ಯಾವುದೋ ಗ್ರೀನ್ ಲೈಟ್ಸ್ ಆನ್ ಆಯಿತು, ಟೇಕ್ ಆಫ್ ಆಗ್ತಿದ್ದಂಗೆ ಇಟ್ ವಾಸ್ ನಾಟ್ ಅ ಗುಡ್ ಸೈನ್. ನಾನು ಎಕ್ಸಿಟ್ ಡೋರ್ ಹತ್ರನೇ ಕೂತಿದ್ದೆ, ಇಮಿಡಿಯೇಟ್ ಎಸ್ಕೇಪ್ ಆಗೋದಕ್ಕೆ ನನಗೆ ದಾರಿ ಇದೆ ಅಂತ ಅನ್ನಿಸ್ತು. ಸೊ ಐ ವಾಸ್ ಏಬಲ್ ಟು ಎಸ್ಕೇಪ್ ಅಂತ ಹೇಳ್ತಾರೆ. ಸೊ ಇಟ್ ರಿಯಲಿ ಗೇವ್ ಸಿಗ್ನಲ್ಸ್ ಒನ್ಸ್ ಇಟ್ ಟುಕ್ ಆಫ್. ಅಂದರೆ ಟೆಕ್ನಿಕಲಿ ಹೇಳೋದಾದರೆ, ನಾರ್ಮಲ್ಲಾಗಿ ಏರ್ಲೈನ್ ಟೇಕ್ ಆಫ್ ಆದಮೇಲೆ ಒಂದು ಸ್ವಲ್ಪ ದೂರ, ಅಂದರೆ ಆ ಲಿಮಿಟೆಡ್ ಲೆವೆಲ್ ಆಫ್ ಫೇಸ್ ರೀಚ್ ಆದಮೇಲೆ ಅದ್ರ ವೀಲ್ಸು ಆ ಏರೋಪ್ಲೇನ್ನ ಗರ್ಭದೊಳಗಡೆ ಬಂದುಬಿಡಬೇಕು ಅಂತ ಹೇಳ್ತಾರೆ. ಅದು ಆಗಲಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಸರಿಯಾಗಿ ವಿಂಗ್ಸ್ ಆಪರೇಟ್ ಆಗಲಿಲ್ಲ ಅಂತ ಹೇಳ್ತಾರೆ. ಆಮೇಲೆ 60,000 ಲೀಟ್ರಷ್ಟು ಫ್ಯೂಲ್ ಲೋಡ್ ಆಗಿತ್ತು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಕಂಪ್ಲೀಟ್ ಕ್ರ್ಯಾಶ್ ಆಗ್ತಿದ್ದಂಗೆ ಬೆಂಕಿ ಉಂಡೆ ಥರ ಆಗಿ ಎಲ್ಲರೂ ಸುಟ್ಟೋದ್ರು ಅಂತ ಹೇಳ್ತಾರೆ. ಆಮೇಲೆ ಈ ಫ್ಲೈಟು ಒಂದು ಡೊಮೆಸ್ಟಿಕ್ ಟ್ರಿಪ್ನ ಮುಗಿಸ್ಕೊಂಡು ಬಂದಿರುತ್ತೆ. ಆ ಫ್ಲೈಟಲ್ಲಿ ಪ್ಯಾಸೆಂಜರ್ಸ್ ಹೇಳೋ ಪ್ರಕಾರ ಅದರಲ್ಲಿ ಎ ಸಿ ಸರಿಯಾಗಿ ವರ್ಕ್ ಆಗ್ತಿರಲಿಲ್ಲ. ಸುಮಾರು 1 ಗಂಟೆ ಅಷ್ಟೊತ್ತು ಕಾಲ ಎ ಸಿ ವರ್ಕ್ ಆಗಲೇ ಇಲ್ಲ ಅಂತ ಹೇಳ್ತಾರೆ. ಸೊ ಆನ್ ಅ ಹೈಯರ್ ಲೆವೆಲ್ ನೋಡೋದಾದರೆ ಸ್ವಲ್ಪ ಎಲೆಕ್ಟ್ರಿಕ್ ರಿಲೇಟೆಡ್, ಅಂದರೆ ಎಲೆಕ್ಟ್ರಿಸಿಟಿ ರಿಲೇಟೆಡ್ ಏನೋ ಇಶ್ಯೂಸ್ ಇತ್ತು ಅಂತ ಅನಿಸುತ್ತೆ. ಅದನ್ನು ಸರಿಯಾಗಿ ಮಾನಿಟರ್ ಮಾಡಲಿಲ್ವಾ, ಇಲ್ಲ ಚೆಕ್ ಮಾಡಲಿಲ್ವಾ, ಇಟ್ ವಾಸ್ ನಾಟ್ ರಿಯಲಿ ಹ್ಯಾಂಡಲ್ಡ್ ವೆಲ್. ಆ ಪೊಸಿಷನಲ್ಲೇ ಟೇಕ್ ಆಫ್ ಆಯಿತಾ ಅನ್ನೋ ಒಂದು ಡೌಟ್ಸ್ ಉಳಿಯುತ್ತೆ. ಐ ಥಿಂಕ್ ದೀಸ್ ಥಿಂಗ್ಸ್ ಆರ್ ವೆರಿ ಅನ್ಯಾಚುರಲ್. ಇದು ನ್ಯಾಚುರಲ್ ಅಲ್ಲ. ಆ್ಯಂಡ್ ಮೋರೋವರ್, ಒಂದು ಅನಾಲಜಿ ಪ್ರಕಾರ ಹೇಳೋದಾದರೆ, ಈ ಪರ್ಟಿಕ್ಯುಲರ್ಲಿ ಏರ್ಲೈನ್, ಈ ಬೋಯಿಂಗ್ ಏರ್ಲೈನ್ ಬಗ್ಗೆ ಮಾತಾಡೋದೇ ಆದರೆ, ಕಳೆದ 10 ವರ್ಷಗಳಲ್ಲಿ ಸಾಕಷ್ಟು ಕಂಪ್ಲೇಂಟ್ಸ್ ಬಂದಿದೆ. ಅಂದರೆ ದೇರ್ ಆರ್ 2 ಬಿಗರ್ ಕಂಪನೀಸ್ ಹೂ ಮೇಕ್ ಪ್ಯಾಸೆಂಜರ್ ಫ್ಲೈಟ್ಸ್. ಒಂದು ಬೋಯಿಂಗ್, ವಿಚ್ ಇಸ್ ಫ್ರಮ್ ಅಮೇರಿಕಾ, ಆ್ಯಂಡ್ ಏರ್ಬಸ್. ಇದು ಯುರೋಪಿಯನ್ ಕಂಟ್ರೀಸಿಂದ ಆಗಿರೋವಂಥ ಒಂದು ಪ್ಯಾಸೆಂಜರ್ ಫ್ಲೈಟ್ ಮೇಕಿಂಗ್ ಕಂಪನಿ. ಸೊ ಈ ಎರಡರಲ್ಲೂ ಕಾಂಪಿಟೇಷನ್ ಇದೆ. ಆ್ಯಂಡ್ ಬೋಯಿಂಗ್ ಹ್ಯಾಸ್ ಲಾಟ್ ಆಫ್ ಕಾಂಪಿಟೇಷನ್ ಇನ್ ದ ಮಾರ್ಕೆಟ್ ವಿತ್ ಏರ್ಬಸ್. ಬಟ್ ಈ ಟೆಕ್ನಿಕಾಲಿಟೀಸಿಗೆ ನೋಡೋದಾದರೆ, ಲಾಸ್ಟ್ 10 ವರ್ಷದಲ್ಲಿ ಸಾಕಷ್ಟು ಬೋಯಿಂಗ್ ಫ್ಲೈಟ್ಸಲ್ಲಿ ಪ್ರಾಬ್ಲಮ್ಸ್ ಬಂದಿದೆ. ಹೇಗೆ ಅಂತಂದರೆ, ಕಳೆದ ಸುಮಾರು ಲಯರ್ ಏರ್ಲೈನ್ಸ್ ಟ್ರಾಜಿಡಿ ಆಗಿರ್ಬೋದು, ಇಥೋಪಿಯನ್ ಏರ್ಲೈನ್ಸ್ ಟ್ರಾಜಿಡಿ ಆಗಿರ್ಬೋದು, ನಾವು ಕಮಿಂಗ್ ಟು ದಿಸ್ ಪರ್ಟಿಕ್ಯುಲರ್ಲಿ ಅಹಮದಾಬಾದ್ ಏರ್ಪೋರ್ಟಲ್ಲಿ ಆಗಿರೋ ಟ್ರಾಜಿಡಿ ಆಗಿರ್ಬೋದು, ಐ ಥಿಂಕ್ ದೀಸ್ ಆರ್ ಆಲ್ ಆರ್ ಬೋಯಿಂಗ್. ಸೊ ಇಲ್ಲಿ ಹೇಳೋ ಪ್ರಕಾರ ಏನು ಅಂತಂದರೆ, ಸಾಕಷ್ಟು ಚಾಲೆಂಜಸ್ ಇದೆ ಬೋಯಿಂಗ್ಗೆ. ಆಮೇಲೆ ಅವ್ರು ಯೂಸ್ ಮಾಡ್ತಾ ಇದ್ದಿದ್ದ ರಾ ಮಟೀರಿಯಲ್ಸು, ಆಮೇಲೆ ಅಸೆಂಬ್ಲಿಂಗು ಎಲ್ಲ ಸರಿ ಇರಲಿಲ್ಲ ಅಂತ ಒಳಗಡೆ ಇರೋ ಎಂಪ್ಲಾಯೀಸೇ ಕಂಪ್ಲೇಂಟ್ ಮಾಡಿರೋದಿದೆ. ಆ ಪರ್ಟಿಕ್ಯುಲರ್ ಎಂಪ್ಲಾಯಿ ಬಂದು ದೊಡ್ಡ ಫೋರಮಲ್ಲಿ ಈ ಥರ ಪ್ರಾಬ್ಲಮ್ಸ್ ಇದೆ ಬೋಯಿಂಗಲ್ಲಿ, ಈ ಫ್ಲೈಟ್ಸ್ ಈ ಥರ ಏನೇನು ಆಗ್ತಾ ಇದೆ, ಏನೇನು ಆಕ್ಸಿಡೆಂಟ್ಸ್ ಆಗ್ತಾ ಇದೆ, ಇದಕ್ಕೆಲ್ಲ ಸರಿಯಾಗಿ ಮಾನಿಟ್ರಿಂಗ್ ನಡೀತಾ ಇಲ್ಲ, ಫಿಕ್ಸ್ ಆಗಬೇಕು ಅಂತಲೇ ಸಾಕಷ್ಟು ವಾದಗಳು ನಡೆದಿದೆ. ಇದನ್ನು ಕೋರ್ಟ್ ಮುಂದೆನೂ ತಂದಿರುವಂಥ ಸಂದರ್ಭಗಳಿದ್ದಾವೆ. ಕಮಿಂಗ್ ಟು ಬೋಯಿಂಗ್ ಕಂಪನಿ ಅಗೇನ್, ಸಾಕಷ್ಟು ಜನ ಒಳಗಡೆ ಹೈ ಲೆವೆಲಲ್ಲಿ ವರ್ಕ್ ಮಾಡೋ ಎಂಪ್ಲಾಯೀಸು, ಕ್ವಾಲಿಟಿ ಮ್ಯಾನೇಜ್ ಮಾಡೋ ಎಂಪ್ಲಾಯೀಸ್ ಎಲ್ಲ ಈ ಬೋಯಿಂಗ್ 787 ಬಗ್ಗೆ ತುಂಬ ಕಂಪ್ಲೇಂಟ್ಸ್ ರೈಸ್ ಮಾಡಿದ್ದಾರೆ. ಅದರಲ್ಲಿ ಜಾನ್ ಬಾನೆಟ್ ಅನ್ನೋರು 2020ಯಲ್ಲಿ
ಒಂದು ಇಶ್ಯೂ ರೈಸ್ ಮಾಡ್ತಾರೆ. ಅಂದರೆ ಇಲ್ಲಿ ರೆಡಿ ಆಗ್ತಿರೋ ಆಕ್ಸಿಜನ್ ಮಾಸ್ಕ್ಗಳು 4ರಲ್ಲಿ 1 ವರ್ಕೇ ಆಗಲ್ಲ ಅನಿಸುತ್ತೆ, ಸಾಕಷ್ಟು ಕ್ವಾಲಿಟಿ ಪ್ರಾಬ್ಲಮ್ಸ್ ಇದೆ. ಈ ವಾಸ್ ಅ ಕ್ವಾಲಿಟಿ ಮ್ಯಾನೇಜರ್ ಹಿಮ್ಸೆಲ್ಫ್. ಅಂದರೆ ಆ ಕ್ವಾಲಿಟಿ ಲೆವೆಲಲ್ಲಿ ಹೈ ಲೆವೆಲ್ ಪೊಸಿಷನಲ್ಲಿ ಇದ್ದವರು ಅವರು ನಾನು ಬಂದು ಮಾತಾಡ್ತೀನಿ ಬಿಕಾಸ್ ಇಟ್ಸ್ ಅ ಸೇಫ್ಟಿ ಆಫ್ ಪೀಪಲ್, ಇದ್ರ ಬಗ್ಗೆ ನಾನು ಮಾತಾಡಲೇಬೇಕು, ನನ್ನ ಲೈಫ್ ರಿಸ್ಕ್ ಆದರೂ ಪರವಾಗಿಲ್ಲ ಅಂತ ಮಾತಾಡ್ತಾರೆ. ಅನ್ಫಾರ್ಚುನೇಟ್ಲಿ ಜಾನ್ ಬಾನೆಟ್ ಅವರು 2023ರಲ್ಲಿ ಸಾವನ್ನಪ್ತಾರೆ. ಅವ್ರ ಫ್ಯಾಮಿಲಿ ಇವ್ರ ಸಾವಿನ ಬಗ್ಗೆ ಏನು ಹೇಳ್ತಾರೆ ಗೊತ್ತಾ? ಇವರು ಬೋಯಿಂಗ್ ಕಂಪ್ನಿಯ ವಿಸಿಲ್ ಬ್ಲೋವರ್ ಆಗಿಬಿಟ್ರು. ಜನಕ್ಕೆ ಒಳ್ಳೇದಾಗಲಿ ಅಂತ ಅಲ್ಲಿ ನಡೀತಾ ಇದ್ದ ಅಕ್ರಮಗಳನ್ನ ಹೊರಗೆ ತಂದರು, ಅಲ್ಲಿರೋ ಪ್ರಾಬ್ಲಮ್ಸ್ನೆಲ್ಲ ಹೊರಗಡೆ ಹೇಳಿದ್ರು. ಹಾಗಾಗಿ ಇವ್ರಿಗೆ ಪ್ರೊಫೆಷ್ನಲ್ ಸ್ಟ್ರೆಸ್ ಜಾಸ್ತಿ ಆಗೋಯ್ತು. ಅದಕ್ಕಾಗಿ ಇವ್ರು ತೀರ್ಕೊಂಡ್ರು. ಅಂದರೆ ಅವ್ರು ತೀರ್ಕೊಂಡಿದ್ದು ನ್ಯಾಚುರಲ್ ಡೆತ್ತೋ ಅನ್ಯಾಚುರಲ್ ಡೆತ್ತೋ ಗೊತ್ತಿಲ್ಲ. ಸೊ ಒಬ್ಬ ಮನುಷ್ಯನ ಪ್ರಾಣನೇ ಲೆಕ್ಕಿಸ್ತೆ ತೆಗೆದುಬಿಟ್ರೆ ವ್ಯವಸ್ಥೆಯಲ್ಲಿ ನಂಬಿಕೆಯಲ್ಲಿ ಉಳ್ಕೊಳ್ಳುತ್ತೆ ಅಲ್ವಾ? ಐ ಥಿಂಕ್ ಬೋಯಿಂಗ್ ಶುಡ್ ರೀಥಿಂಕ್ ಅಬೌಟ್ ಇಟ್ ಬಿಕಾಸ್ ಇಟ್ಸ್ ಅ ವೆರಿ ಗುಡ್ ಕಂಪನಿ, ಇಲ್ಲ ಅಂತ ಹೇಳಲ್ಲ. ಸಾಕಷ್ಟು ಫ್ಲೈಟ್ಸ್ ಓಡಾಡ್ತಾ ಇದೆ, 100ರಲ್ಲಿ 1% ಚಾನ್ಸ್ ತೊಗೊಳಕ್ಕಾಗಲ್ಲ ಅನ್ನೋ ಥರ ಇರೋ ಪರಿಸ್ಥಿತಿಯಲ್ಲಿ ಯಾರೂ ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಬಟ್ ದೆರ್ ಆರ್ ಪೀಪಲ್ ಹೂ ಆರ್ ಕಮಿಂಗ್ ಔಟ್ ಆ್ಯಂಡ್ ಟೆಲ್ಲಿಂಗ್ ಫ್ರಮ್ ಇನ್ಸೈಡ್ ಕಂಪನಿ ದಟ್ ದೆರ್ ಇಸ್ ಅ ಪ್ರಾಬ್ಲಮ್. ವೈ ಡೋಂಟ್ ಯು ಲುಕ್ ಅಟ್ ಇಟ್ ಆ್ಯಂಡ್ ಫಿಕ್ಸ್ ಇಟ್? 242 ಜನ ಅಟ್ ಒನ್ ಶಾಟ್ ಹೋಗ್ಬಿಡ್ತಾರೆ ಅಂತಂದರೆ ಎಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದೆ ಅದು. ಅವ್ರ ಫ್ಯಾಮಿಲೀಸ್ ಏನಾಗಬೇಕು, ಆ ಡಿಪೆಂಡೆಂಟ್ಸ್ ಏನಾಗಬೇಕು, ಏನೇನು ಕೆಲಸಗಳು ಪೆಂಡಿಂಗ್ ಇದೆಯೋ. ಇಡೀ ಒಂದು ಕಂಟ್ರಿ ಫ್ಲೈಟಲ್ಲಿ ಓಡೋದಕ್ಕೆ ಇವಾಗ ಹೆದರ್ಬಿಡಲ್ವಾ? ಬೋಯಿಂಗ್ ಅನ್ನೋ ಕಂಪ್ನಿ, ಅಂದರೆ ಬೋಯಿಂಗ್ ಕಂಪ್ನಿ ಫ್ಲೈಟ್ಸಲ್ಲಿ ಇವಾಗ ಓಡಾಡೋದಕ್ಕೆ ಜನ ಹೆದರಲ್ವಾ? ಐ ಥಿಂಕ್ ವೆನ್ ಸಿಸ್ಟಮ್ ವಿಲ್ ಲರ್ನ್ ಟು ಫಿಕ್ಸ್ ಆಲ್ ದೀಸ್ ಥಿಂಗ್ಸ್, ಐ ಥಿಂಕ್ ಏರ್ ಇಂಡಿಯಾ ಶುಡ್ ರೀಥಿಂಕ್ ಅಗೇನ್. ಯಾಕೆಂದರೆ ಏರ್ ಇಂಡಿಯಾದಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಇದೆ. ಅಂದರೆ ನಾನು ಬೋಯಿಂಗ್ ಬಗ್ಗೆ ಅಷ್ಟೇ ಹೇಳ್ತಾ ಇಲ್ಲ, ಏರ್ ಇಂಡಿಯಾದಲ್ಲೂ ಈಗ ರೀಸೆಂಟ್ ಟೈಮ್ಸಲ್ಲಿ ನೋಡಿದ್ರೆ ಸಾಕಷ್ಟು ಜನ ಯಾರೋ CEO ಮೇಲೆ ಯೂರಿನ್ ಮಾಡಿದ್ರು. ಅದನ್ನು ಏರ್ ಇಂಡಿಯಾ ಸೀರಿಯಸ್ ಆಗಿ ತೊಗೊಳ್ಳಿಲ್ಲ, ಕೇಸೇ ಹಾಕಲಿಲ್ಲ. ನೀವು ಕೇಸ್ ನಡೆಸೋದಾದರೆ ನಡೆಸಿ ಅಂತ ಕಸ್ಟಮರ್ ಹತ್ರನೇ ಮಾತಾಡಿದ್ರು. ಅಂದರೆ ಈ ಪ್ರಾಬ್ಲಮ್ಸ್ ಎಲ್ಲ ಇದೆ. ದಿಸ್ ಲುಕ್ಸ್ ವೆರಿ ಅನ್ಯಾಚುರಲ್. ಒಂದು ಕಂಪನಿ ರೆಸ್ಪಾನ್ಸಿಬಿಲಿಟಿ ಕಸ್ಟಮರ್ ಮೇಲೆ ಎಷ್ಟಿರಬೇಕು ಅಂತಂದರೆ, ಆ ಕಸ್ಟಮರ್ ಫ್ಲೈಟ್ ಒಳಗಡೆ ಬಂದಾಗಲಿಂದ ಅವನು ಹೊರಗಡೆ ಹೋಗೋವರೆಗೂ ದೇ ಶುಡ್ ಓನ್ ದೆಮ್ ಸೋ ಪರ್ಸ್ನಲಿ ದಟ್ ದೇ ಫೀಲ್ ಅಗೇನ್ ವಿ ಶುಡ್ ಕಮ್ ಇನ್ ಟು ದಿಸ್ ಏರ್ಲೈನ್ ಅಂತ. ಸೊ ಇವತ್ತೇನೋ 1 ಕೋಟಿ ರೂಪಾಯಿ ಒಬ್ರಿಗೆ ಕಾಂಪನ್ಸೇಷನ್ ಕೊಡ್ತೀನಿ ಅಂತ ಇದ್ದೀರಾ, ಬಟ್ ಬೇರೆ ಯಾರಿಗೆ ಕೊಡ್ತೀರ ನೀವು ಕಾಂಪನ್ಸೇಷನ್? ಮನುಷ್ಯನೇ ಇಲ್ವಲ್ರಿ, ಮನುಷ್ಯನೇ ಇಲ್ವಲ್ಲ. ಒಂದು ಡಾಕ್ಟ್ರ್ ಕುಟುಂಬ 6 ವರ್ಷದಿಂದ ಆ ಡಾಕ್ಟ್ರು ಲಂಡನಲ್ಲಿದ್ದು, ಅವ್ರ ಹೆಂಡತಿ ಇಲ್ಲಿ ಡಾಕ್ಟರ್ ಪ್ರೊಫೆಷನ್ ಇರ್ತಾರೆ, 3 ಜನ ಮಕ್ಕಳು ಅವ್ರು ಇವಾಗ ಎಲ್ಲ ಸೆಟ್ಲ್ ಮಾಡಿಕೊಂಡು ಇಲ್ಲಿದ್ದ ಜಾಬ್ಗೂ ರಿಸೈನ್ ಮಾಡಿ ಆ ಲೇಡಿ 3 ಮಕ್ಕಳು, ಆ ಗಂಡ ಹೆಂಡತಿ ಇಬ್ಬರು ಲಂಡನ್ಗೆ ಹೋಗಿ ಸೆಟ್ಲ್ ಆಗಬೇಕು, ಒಳ್ಳೆ ಭವಿಷ್ಯ ಕಟ್ಕೋಬೇಕು ಅಂತ ಹೊರಟಿದ್ರು. ಅವ್ರು ಫ್ಲೈಟ್ ಬೋರ್ಡ್ ಮಾಡಿ 3 ನಿಮಿಷದಲ್ಲಿ ಅವ್ರ ಜೀವನನೇ ಮುಗಿದೋಯ್ತಲ್ಲ. ನೀವು ಕಾಂಪನ್ಸೇಷನ್ ಕೊಟ್ಟರು ಯಾರಿಗೆ ಕೊಡ್ತೀರಾ? ಹೂ ವಿಲ್ ಗಿವ್? ಈ ಪ್ರಶ್ನೆಗಳೆಲ್ಲ ಉಳ್ಕೊಳ್ಳಲ್ವಾ? ಸರಿ, ಅವ್ರು 5 ಜನ ತೀರ್ಕೊಂಡಿದ್ದಾರೆ, 5 ಕೋಟಿ ರೂಪಾಯಿ ಬರುತ್ತೆ, ಯಾರಿಗೆ ಕೊಡ್ತೀರಾ 5 ಕೋಟಿ ರೂಪಾಯಿ? ನೀವು ಯಾರು ಸುಖವಾಗಿರ್ತಾರೆ? ಅವ್ರ ತಂದೆ ತಾಯಿಗಳು ಸುಖವಾಗಿರ್ತಾರೆ 5 ಕೋಟಿ ರೂಪಾಯಿ ಇಟ್ಕೊಂಡು? ಐ ಥಿಂಕ್ ದೀಸ್ ಕ್ವಶನ್ ಶುಡ್ ಬಿ ಆನ್ಸರ್ಡ್ ಅಟ್ ವೆರಿ ಹೈ ಲೆವೆಲ್. ಗೌರ್ಮೆಂಟು ಇದನ್ನು ತುಂಬ ಸೀರಿಯಸ್ ಆಗಿ ತೊಗೋಬೇಕು. ಪರ್ಟಿಕ್ಯುಲರ್ಲಿ ಇಂಡಿಯನ್ DGCA ಈ ಇನ್ವೆಸ್ಟಿಗೇಷನ್ ಪ್ರಾಪರಾಗಿ ನಡೆದು ಇನ್ಮೇಲೆ ಒಂದೇ ಒಂದು ಫ್ಲೈಟ್ ಟ್ರ್ಯಾಜಿಡಿನೂ ಈ ಕಾರಣದಿಂದ ಇನ್ಮೇಲೆ ಯಾವುದೇ ಥರ ಫ್ಲೈಟ್ ಏರ್ಲೈನ್ ಟ್ರ್ಯಾಜಿಡಿ ನಡೀಬಾರ್ದು ಅನ್ನೋ ಥರ ನೋಡ್ಕೋಬೇಕು ಅನಿಸುತ್ತೆ. ಒಬ್ಬ ಮನುಷ್ಯ ಈ ಪರ್ಟಿಕ್ಯುಲರ್ ಇನ್ಸಿಡೆಂಟಿಂದ ಕಸ್ಟಮರ್ಗಳು ಒಂದು ಸ್ವಲ್ಪ ಏರ್ ಟ್ರಾವೆಲ್ ಮಾಡಬೇಕಾದ್ರೆ ಹುಷಾರಾಗಿರಬೇಕು ಅಂತ ಅನಿಸುತ್ತೆ. ನೋಡಿ, ಯಾವ ಕಂಪನಿ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಅದು ಏರ್ ಬಸ್ಸಾ, ಬೋಯಿಂಗಾ, ಅದ್ರ ಇತಿಹಾಸ ಏನು, ಹೆಂಗಿದೆ, ಅದ್ರ ಫ್ಲೈಟ್ ಪ್ರೀವಿಯಸ್ ಏನಾದರೂ ಇಶ್ಯೂಸ್ ಇತ್ತಾ, ಆಮೇಲೆ ಸ್ವಲ್ಪ ಬೇಸಿಕ್ಸು ಕಲ್ತ್ಕೊಳ್ಳಿ. ಒಳಗಡೆ ಹೋಗ್ತಾ ಇದ್ದಂಗೆ ಫ್ಲೈಟ್ ಏನಾದರೂ ನಿಮಗೆ ಟೆಕ್ನಿಕಲ್ ಬೇಸಿಕ್ಸ್ ಅಂತಂದರೆ ಸೀಟ್ಸ್ ಎಲ್ಲ ಹೆಂಗಿದೆ, ನಿಮ್ಗೇನಾದರೂ ಒಂದು ಸ್ವಲ್ಪ ಅಲಾರಾಮಿಂಗ ಕಾಣಿಸಿದ್ರೆ ಅಲ್ಲಿ ಫ್ಲೈಟ್ ಅಟೆಂಡೆಂಟ್ಸ್ ಇರ್ತಾರೆ, ಹೋಗಿ ಮಾತಾಡಿ. ಇಲ್ಲ, ಇಫ್ ಯು ಆರ್ ನಾಟ್ ಫೀಲಿಂಗ್ ಕಂಫರ್ಟೇಬಲ್ ಅಬೌಟ್ ಸಮಥಿಂಗ್, ಫ್ಲೈಟ್ ಟೇಕ್ ಆಫ್ ಆಗೋದಕ್ಕಿಂತ ಮುಂಚೆನೇ ಹೋಗಿ ಅವ್ರ ಹತ್ರ ಮಾತಾಡಿ, ಅವ್ರಿಗೆ ತಿಳಿಸಿ ಈ ಥರ ನೋಡ್ತಾ ಇದ್ದೀನಿ ಅಂತ. ಏನೋ ಬಿಡು ಎಲ್ಲ ಚೆಕ್ ಆಗಿದೆ, ನಾವೇನು ಹೇಳೋದು ಬೇಡ, ಆ ನೆಗ್ಲಿಜೆನ್ಸಿ ಬೇಡ ಅನ್ಸುತ್ತೆ. ಐ ಥಿಂಕ್ ವಿ ಆ್ಯಸ್ ಅ ಟ್ರಾವೆಲರ್ಸ್ ಆಲ್ಸೋ ಶುಡ್ ಲರ್ನ್ ಅಬೌಟ್ ಇಟ್. ನಾವು ಒಂದು ಸ್ವಲ್ಪ ಟೆಕ್ನಿಕಲಿ ಸೌಂಡ್ ಆಗಿರಬೇಕು. ಬಿಕಾಸ್ ಏರ್ಲೈನ್ ಟ್ರ್ಯಾಜಿಡಿ ಆದಾಗ ಉಳಿದು ಹೊರಗೆ ಬೀಳೋದು ತುಂಬ ಕಷ್ಟ. ಐ ಥಿಂಕ್ ದೆರ್ ಈಸ್ ವೆರಿ ಲೆಸ್ ಚಾನ್ಸ್ ದ್ಯಾಟ್ ಯು ಕ್ಯಾನ್ ಸರ್ವೈವ್ ಏರ್ ಟ್ರ್ಯಾಜಿಡಿ. ಸೊ ಹಾಗಾಗಿ ಲೆಟ್ಸ್ ಬಿ ಮೋರ್ ಅಟೆಂಟಿವ್. ವೆನ್ ಯು ಬುಕಿಂಗ್ ಟಿಕೆಟ್ಸ್ ನಿಮಗೆ ಅಲ್ಲೇ ಕಾಣುತ್ತೆ ಅದು ಬೋಯಿಂಗ್ ಇಲ್ಲ ಏರ್ ಬಸ್ಸಾ, ಏನು ಪರ್ಟಿಕ್ಯುಲರು, ಯಾವ ಫ್ಲೈಟ್ ನಂಬರು ಏನು ಅಂತ. ಸೊ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರೂ ಪರವಾಗಿಲ್ಲ ಟಿಕೆಟು, ಪ್ರಾಣ ಎಲ್ಲದಕ್ಕಿಂತ ಎಕ್ಸ್ಪೆನ್ಸಿವ್, ಜೀವನ ದುಡ್ದು. ಸೊ ಮೇಕ್ ಶೋರ್ ದಟ್ ಯು ಟ್ರಾವೆಲ್ ಇನ್ ಸೇಫ್ ಫ್ಲೈಟ್ಸ್
and let's get this world a better place to live.